ಬೆಂಕಿ 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 ಬಬಲಾದಿ ಅವ್ನವ್ನು ನಮಗ್ ಕಿಂಗ್ ಕೊಹ್ಲಿ ಸಂಚಿನ ಹೊಡೆದವನು ಅವ್ನವ್ನು ಸಣ್ಣ ಸಣ್ಣ ಹುಡುಗರು ಸಂಚಿನ ಹೊಡ್ಯಾಕತ್ತೈತ ನಮ್ಮ ಹುಲಿ ಸಂಚಿನ ಹೊಡಿಬೇಕಂತ ನಾವು ಕಾಯ್ಕೋತ್ ಕೂತಿದ್ದೀವಿ. ಎಂಥ ಮ್ಯಾಚ್ ಏನು ಸುದ್ದಿ ಕುಡಿದು ಕುಪ್ಪಳಿಸ್ಬೇಕಾದ್ರೆ ಏನು ಮಾಡ್ತೀರಿ? ಗದಕ್ಕೆ ಬಂದೇನೆ ನಾನು ಇಲ್ಲಿ ಮದುವೆಗೆ, ಇಲ್ಲಿ ಒಂದು ಜಾಗದಾಗ ಸಜ್ಜು ಮಾಡಿ ನಾವು ವಿಡಿಯೋ ಮಾಡಾಕತ್ತೀನಿ. ಅವನ ಎಂಥದ್ದು ಏನು ಸುದ್ದಿ ಕುಡಿದು ಕುಪ್ಪಳಿಸ್ಬೇಕು. ಏನು ಮ್ಯಾಚ್ ಇವತ್ತಿದ್ದು ನಮಗೆ ಕಿಂಗ್ ಕೊಹ್ಲಿ ಚೇಜ್ ಮಾಡ್ತಾರ. ಇದಕ್ಕಂತಾರ ಅವ್ನು ಹಿಂದಿನ ಎರಡು ಮ್ಯಾಚ್ದಾಗ 0 ಔಟ್ ಆಗಿತ್ತ. ಅವ್ನು ಈ ಮ್ಯಾಚ್ದಾಗ ನಿಂತು ಹೊಡಿಬೇಕು, ಸೆಂಚುರಿ ಹೊಡಿಬೇಕಂತೇಳಿ ನಿಂತಿತ್ರಿ ಗಡಿ. ಏನು ಬ್ಯಾಟಿಂಗ್ ರೀ ಅವನು ಒಂದೊಂದು ಶಾಟ್ ಒಂದೊಂದು ಪಪ್ಪಿ ಕೊಡಬೇಕ. ಅವನ ಕತೆ ಮುಗಿದತ್ತ ಅಂತೇಳಿ ಮಾತಾಡೋ ಮಂದಿ ಮೆಟ್ಟಿಲಿ ಹೊಡೆದ ತನ್ನ ಬ್ಯಾಟಿನ ಉತ್ತರ ಕೊಟ್ಟಾರೆ. ಅವನ ಸುಡುಗಾಡ ಪಿಚ್ ಅದ. ನಾವು ಹಿಂದಿನ ಮ್ಯಾಚ್ ನೋಡ್ರಿಲ್ಲ ಹೆಂಗಾಗಿತ್ತು, ಕಂಡಾಪಡಿ ತ್ರಾಸ ಆಗಿತ್ತು ನಮಗೆ ರನ್ ಹೊಡ್ಯಾಕ. ಆದ್ರೆ ಇವತ್ತು ಮಾತ್ರ ತಲೆ ಔಟ್ ಆಗಿ ಚೇಜಿಗೆ ಹೋದ್ರೆ ಇವತ್ತು ಟಾಸ್ RCB ದವ್ರು ಗೆದ್ದು ಏನು ಮಾಡಿದ್ರು, ನಾವು ಚೇಜ ಮಾಡ್ತೀವಿ ಅಂತೇಳಿ. ಅಂತಂದ್ರಾಗ ಮಳಿ ಚಾಲು ಆಯ್ತು. ಎಲ್ಲಿ ಮಳೆಯಾಗ ಇವತ್ತು ಮುಗಿದು ಬಿಡ್ತದ ಕಂತಿ ಅಂತ ನಾವು ಮಾಡಿದ್ವಿ. ದುಮಿಷಾನ ಮಳಿ ಹತ್ತಿತ್ರಿ, ದುಮಿಷಾನ ಮಳಿ ತಾಡ್ಪತ್ರಿ ಹಾಸಿಬಿಟ್ಟಿದ್ರು ಸ್ಟೇಡಿಯಮ್ದಾಗ. ದುಮಿಷಾನ ಮಳಿ ಇತ್ತು, ಒಟ್ಟು ನೀರು ಹಿಂಡಿ ಸಿಪ್ಪಿಕಾಯಿ ಹೋಗದ. ನಾವು ಬರ್ರ ಅಂತೇಳಿ ಟಾಸ್ ಆಡ್ಸಿದ್ರು, ಟಾಸ್ ಗೆತ್ತರು RCB ದವರು. ಗೆಲ್ಲನ ನಾವು ಮತ್ತೆ ಬಾಲಿಂಗ್ ಹಾಕ್ತೀವಿ ಅಂತ ಧೈರ್ಯದಾಗ ಹೇಳ್ದ ನಮ್ಮದ ಕ್ಯಾಪ್ಟನ್ ರಜತ್ ಪಟೇದಾರ. ಬಂದ್ರಲ್ರಿ ಅವನು ಇವತ್ತು ಮಾತ್ರ RCB ಟೀಮ್ ಇತ್ತಲ್ಲ, ಅವನು ನೆಕ್ಸ್ಟ್ ಲೆವೆಲ್ ಟೀಮ್ ಮಾಡಿದ್ರು. ಮೊದಲ ಶಪಡ್ಯಾದು ತೆಗೆದು ಇಟ್ಟಿದ್ರು, ಅವನ ಜಾಗದಾಗ ವೆಂಕಟೇಶ್ ಆರ್ ಇಟ್ಟಿದ್ರು. ಮತ್ತು ಡಪ್ಪಿ ಈ ಕಡೆ ಹ್ಯಾಜಲ್ವುಡ್ ಬುನೆ. ಇವತ್ತು ಡಪ್ಪಿ ತುಟ್ಟಾಗಿನ ಕರಿ, ಆದ್ರೆ ಇವತ್ತಲ್ಲ ನಾಳೆ ಡೇಂಜರ್ ಬೌಲರ್ ಅದನ. ಯಾಕಂದ್ರೆ ಹಿಂದಿನ ಅವು ಓಸು ಖತರ್ನಾಕ್ ಬಾಲಿಂಗ್ ಹಾಕ್ಯಾರ. ಇನ್ನು ನೋಡ್ರಿ ನಮ್ದು ಬಾಲಿಂಗ್ ಹಾಕಕ್ಕೆ ಬಂದು ನಮ್ಮ ಪ್ಲೇಯರ್ಗಳು ಭುವನೇಶ್ವರ್ ಕುಮಾರ ಮತ್ತು ನಮ್ಮ ಹ್ಯಾಜಲ್ವುಡ್. ಅವನ ದಡ 2 ವಿಕೆಟ್ ತೆಗೆದ್ರು, 2 ವಿಕೆಟ್ ಹೋಗಾನ ಚಾಲು ಆತನ್ರಿ ಅವ್ರದ್ದು ಬ್ಯಾಟಿಂಗ್ ಆಡಕ್ಕೆ. ಯಾರು ಅವ ರಘುವಂಶಿ ಮತ್ತು ಗ್ರೀನ್ ನಿತ್ರಪ್ಪ. ಅವರು ಹೊಡ್ಲಾಕತ್ರು ಸಣ್ಣಗೆ ಹೊಡ್ಲಾಕತ್ರು. ಆ ಗ್ರೀನ್ ಔಟ್ ಆಗಾನ ರಿಂಕು ಸಿಂಗ್ ಬಂದ. ರಿಂಕು ಸಿಂಗ್ ಬರಾನ ಅವನು ಹೊಡ್ಯಾಕತ್ತ ಹಂಗೋ ಹಿಂಗೋ ಮಾಡಿ 192 ರನ್ ಹೊಡೆದ್ರಿ. 4 ವಿಕೆಟ್ ಹೋದು. ನಮ್ಮ ಪ್ಲೇಯರ್ ಬಂದು ಅಲ್ರಿ ಬೆತ್ತಲ, ನಾವು ತಲೆ ಹಾಪಾಗಿ ಬಂದಿದ್ದ ಬೆತ್ತಲ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅಂತದ್ರಾಗ ಪಿಚ್ ಒಂದು ಡೇಂಜರ್ ಪಿಚ್ಚ. ಹಿಂದಿನ ಮ್ಯಾಚ್ ಅವನು 166 ರನ್ ಹೊಡ್ಯಾಕ ನಾವು ಭಾಳ ತ್ರಾಸ ಪಟ್ಟಿದ್ವಿ. ಅಂತ ಒಂದು ಪಿಚ್ 190 ಹೊಡಿಬೇಕು ಅಂತೇಳಿ ನಮಗೆ 108 ಟೆನ್ಷನ್ ಇಟ್ಕೊಂಡು ನಾವು ಬಂದೀವಿ. ಅಂಥದ್ರಾಗ ಹಿಂದಿನ 2 ಮ್ಯಾಚ್ದಾಗ 0 ಔಟ್ ಆಗ್ಯ ನಮ್ಮ ಕಿಂಗ್ ಕೊಹ್ಲಿ. ಅವು ಬಂದಲ್ಲ ಫುಲ್ ಫಾರ್ಮಿಂಗ್ ಬಂದ ಬ್ಯಾಟ್ ತೊಗೊಂಡು ಇಬ್ಬರು ನಿತ್ರು ಬೆತ್ತಲ ಹೊಡ್ಯಾಕತ್ತ. ಅವನು ಮೈ ಮ್ಯಾಗ ಬಾಲ್ ಬತ್ತು, ಕೈಗೆ ಟಚ್ ಆಗಿಬಿಡ್ತಾರೆ. ಅವನೊಂದು ಟಚ್ ಆಗಿ ಮ್ಯಾಗ ಹೇಳ್ತ ಬಾಲ್ ಔಟ್ ಆಗಿಬಿಟ್ಟ. ಯಾರದ ಪಡಿಕಾಲ ಬಂದ ಅವನು ಬ್ಯಾಟಿಂದ ರನ್ ಬಂದಿದ್ದಲ್ಲಿ ತಲೆ ಹಾಪಾಕಿ ಕೂತಿದ್ದ. ಅವನು ಕಟ್ಟಿಬೇಕಂತೇಳಿ ಏನು ಪಾರ್ಟ್ನರ್ಶಿಪ್ ರೀ. ಈ ಕಡೆ ನಮ್ಮ ಕೊಹ್ಲಿ ಪಡಿಕಾಲ 129 ರನ್ ಪಾರ್ಟ್ನರ್ಶಿಪ್ ತಂದು ಕೊಟ್ರಿ ಇಬ್ರು. ಏನು ಬ್ಯಾಟಿಂಗ್ ಅಂತೀರಿ ಪಡಿಕಲ್ದು 39 ರನ್ ಹೊಡ್ಯಾಕತ್ತ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಭಾಳ ಚಂದ ಬ್ಯಾಟಿಂಗ್ ಆಡಿದ್ರಿ ಇವತ್ತು. ಒಟ್ಟ ರಿಸ್ಕ್ ತೊಗೊಳಿಲ್ಲ. ರಿಸ್ಕ್ ಏನು ಒಟ್ಟ ಇಲ್ಲ. ಒಂದು 10-12 ಓವರ್ ಮಟ್ಟ ಭಾಳ ಚಂದ ಆಡಾಕತ್ತೀವ್ರಿ. ಎಲ್ಲಿ ನಮಗೆ ಚಾನ್ಸ್ ಸಿಕ್ತತೆ ಅಲ್ಲ ಬಡಿಬೇಕಂತೇಳಿ ಹೊಡ್ಯಾಕತ್ರು. ಪೂರ್ತಿ ಮ್ಯಾಚ್ ದಂಡಿಗೆ ಬರೋಣ. ಪಡಿಕಲ್ ಔಟ್ ಆಗಾನ ನಮ್ಮ ಕ್ಯಾಪ್ಟನ್ ಬಂದ್ರಿಪ್ಪ. ಯಾರು ಪಟ್ಟಿದಾರ ಅಣ್ಣ ಬಂದ. ನಾವು ನೆರನ ಬಾಲಿಗೆ ರಿಪ್ಪಂತ ಹೊಡ್ಯಾನ. ನೆಕ್ಸ್ಟ್ ಬಾಲ್ ಮತ್ತೆ ಕ್ಯಾಚ್ ಕೊಟ್ಟ ಅಣ್ಣ, ಔಟ್ ಆದ. ಟೀಮ್ ಡೇವಿಡ್ ಬರಾನ ಅವನು ಹೊಡಿಬೇಕು ಅನ್ನೋದ್ರಾಗೆ ಪಾಯಿಂಟ್ನ್ಯಾಗ ಡೇಂಜರ್ ಕ್ಯಾಚ್ ಹಿಡ್ದ. ಮನೀಶ್ ಪಾಂಡೆ ಅಣ್ಣ ಖತರ್ನಾಕ್ ಕ್ಯಾಚ್ ಹಿಡನ. ಹೋಗಿ ನಮ್ಮ ಕೊಹ್ಲಿ ಸಾಹೇಬ ಅವ್ನಿಗೆ ಶೇಕ್ಯಾನ್ ಮಾಡಿ ಮಸ್ತ್ ಹಿಡಿದತ್ತಮ್ಮ ಕ್ಯಾಚ್ ಅಂದ. ಈ ಕಡೆ ಏನು ವಿಕೆಟ್ ಹೊಯ್ಕೋಕ್ ನಮಗೇನು ಮಾಡೋದೈತಿ ಕಿಂಗ್ ಕೊಹ್ಲಿ. ಅವ ಟೆನ್ಷನ್ ತೋಳಾರ ನಿಂತು ಬಿಟ್ಟಿದ್ದ ದುನಿಯಾದಲ್ಲಿ. ನಾನು ಚೇಜ್ ಕಿಂಗ್ ಓಪನರ್ ಬಂದಿನ ಅಂದ್ರೆ ಅವನು ಸೆಂಚುರಿ ಹೊಡೆದ್ರು ಸೆಲೆಬ್ರೇಷನ್ ಮಾಡಲಿಲ್ಲ. ಯಾಕಂದ್ರೆ ಮ್ಯಾಚ್ ಗೆಲ್ಬೇಕು, ಗೆದ್ದ ಮೇಲೆ ಸೆಲೆಬ್ರೇಷನ್ ಮಾಡೋನು ಅವನು ಅಂತೇಳಿ. ಏನು ಹೊಡೆದ್ರಿ ಸೆಂಚುರಿ, ಏನು ಶಾಟ್ ಕೊಡ್ರಿ. ಅವನು 11 4 ಹೊಡೆದ, 3 6 ಹೊಡೆದ. ಯಾಕಡೆ ಬರ್ತಾವ ಆ ಕಡೆ ಇಕ್ಕರ್ಸ್ಯಾನ್ರಿ. ಬೆಂಕಿ ಬ್ಯಾಟಿಂಗ್. ಇವತ್ತೊಂದು ಬ್ಯಾಟಿಂಗ್ ನೋಡ್ಬೇಕಿತ್ತು. ಭಾಳ ಚಿಲ್ಲಾಗಿ ಆಡ್ಯಾನ. ಒಟ್ಟ ರಿಸ್ಕ್ ತೊಗೊಂಡಿಲ್ಲ, ಗಾಬರಿಗೆ ಬಿದ್ದಿಲ್ಲ, ಏನಿಲ್ಲ. ಆರಾಮ್ ನಕ್ಕೋತ ಡ್ಯಾನ್ಸ್ ಮಾಡ್ಕೋತ ಅವ್ರಿಗೆ ಅನಿಸ್ಕೋತ ಅವನು ಎಷ್ಟು ಚಂದ್ರಿ. ಹಂಗೆ ಹೊಡ್ಕೋತ 14,000 ರನ್ ಮಾಡ್ದ ಅವನು T20 ಒಳಗೆ. ಯಾರೇ ಅವನು ಸನಿ ಬರಬೇಕು, ಅವನ ಸನಿನೂ ಯಾರೂ ಇಲ್ಲ. ಅಂಥದ್ರಾಗ ಸೆಂಚುರಿ IPLದಾಗ 9ನೇ ಸೆಂಚುರಿ ಅಣ್ಣಂದು. ಎಂಥ ಅದ್ಭುತ ಬ್ಯಾಟಿಂಗ. ಏನು ಸುದ್ದಿ ಅವನು ಬ್ಯಾಟಿಂಗ್. ಏನು ಅವನು ನಮ್ಮ ಬಾಯಾಗ ಮಾತಿಲ್ಲ ಅವನು ಬ್ಯಾಟಿಂಗ್ ಹೊರಡಿಸ್ಲಾಕ. ಅಂಥ ಪರಿ ಬ್ಯಾಟಿಂಗ. ಇದಕ್ಕಂತಾರೆ ಚೇಜ್ ಕಿಂಗ್ ಅಂತೇಳಿ, ಇದಕ್ಕಂತಾರೆ ಅವನು ಫಿನಿಷರ್ ಅಂತೇಳಿ. 192 ರನ್ ಚೇಜ್ ಮಾಡಬೇಕು. ಓಪನರ್ ಬಂದಂಥ ಮನುಷ್ಯ ದಂಡಿ ಮಟ್ಟ ಔಟ್ ಆಲಾರ್ದಂಗೆ ನಿಂತು ಮ್ಯಾಚ್ ಮುಗಿಸುವಂಥದ್ದೈತಲ್ಲ, ಇದಕ್ಕಂತ ಚೇಜ್ ಮಾಸ್ಟರ್
ಚೇಜ್ ಕಿಂಗ್ ಅಂತೇಳಿ ನಾವು ಮತ್ತೊಮ್ಮೆ ನಮ್ಮ ಹುಲಿ ತೋರಿಸ್ಕೊಟ್ಟೈತೆ ಅವ್ನು ವಿರೋಧಿಗಳಿಗೆ ಭಾಳ ಆನಂದ ಆಗೈತಿ, ಭಾಳ ಖುಷಿಯಾಗೈತಿ, ಭಾಳ ದೊಡ್ಡ ಮಟ್ಟಿಗೆ ನಾವು ಸೆಲೆಬ್ರೇಷನ್ ಮಾಡ್ಬೇಕಂತೀವಿ ಕೂಡ ಅವ್ನು ಕುಣಿದು ಕಪ್ಪಳಿಸ್ಬೇಕಂತೀವಿ. ಏನು ಮಾಡ್ತೀರಿ, ಇಲ್ಲಿ ಆ ಥರದ ಅವಕಾಶ ಇಲ್ಲ. ದಯವಿಟ್ಟು ಹೊಟ್ಟೆಗೆ ಹಾಕೋರಿ. ಇದ್ದಿದ್ರಾಗ ಸ್ವಲ್ಪ ಆಜು ಬಾಜು ಮಂದಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಅದಕ್ಕೆ ಸ್ವಲ್ಪ ಏನು ಧ್ವನಿ ಸಣ್ಣ ಮಾಡೀನಿ, ಆದ್ರೆ ಅದ ಜೋಶ್ ಐತಿ. ಯಾಕಂದ್ರೆ ಇವತ್ತು ಮ್ಯಾಚ್ ಫುಲ್ ಪಾರಮ 16 ಪಾಯಿಂಟ್ ಟಾಪ್ನಾಗ ಅದೀವಿ. ನಾವು ಸೋಲ್ಬೇಕಂತೇಳಿ ನಮ್ಮ ಶತ್ರು ಟೀಮ್ಗಳು ನಾವು ದೇವ್ರಿಗೆ ಬೇಡ್ಕೊಳ್ಳೋದೇನು, ತಪಸ್ಸಿ ಕುಂದ್ರೋದೇ ನಿಮ್ಮ ತಲೆಯಾಗ ನಿಕ್ಕರ್ಸಿದಲ್ಲ ನಮ್ಮ ಕಿಂಗ್ ಕೊಹ್ಲಿ ಸೆಂಚುರಿ ಹೊಡೆದ. ಭಾಳ ಅದ್ಭುತ ಆಗೈತಿ. ಇವತ್ತು RCB ಮ್ಯಾಚ್ ಗೆದ್ದೈತಿ, ಭಾಳ ಖುಷಿ ಆಗೈತಿ. RCB ಮ್ಯಾಚ್ ಗೆಲ್ಲೋದೊಂದು ಖುಷಿ, ಟಾಪ್ ನಂಬರ್ 1 ಬರೋದೊಂದು ಖುಷಿ, ನಾವು ಇವೆರಡೂ ಖುಷಿ. ಮತ್ತೊಂದು ಖುಷಿ ಏನಪ್ಪ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಭಾಳ ದಿನ ಆದಮೇಲೆ ಸೆಂಚುರಿ ಹೊಡೆದಿದ್ದು ಭಾಳ ಆನಂದ ಆಯ್ತು ಮನುಷ್ಯಗೆ. ಇವತ್ತು ಒಂದು ಬ್ಯಾಟಿಂಗ್ ನೋಡಿ ಭಾಳ ಖುಷಿ ಆಯ್ತು. ಇವತ್ತಿನ ಮ್ಯಾಚ್ ನಿಮ್ಗೆ ಹೆಂಗೆ ಅನಿಸ್ತು? ಪಟ 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 ಕಮೆಂಟ್ ಹಾಕ್ರಿ. ಜೈ RCB.